ಅಧ್ಯಕ್ಷರೇ, ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಪ್ರಮುಖವಾಗಿ ಇವತ್ತು ರಾಜ್ಯದಲ್ಲಿ ಈ ರೋಗಗ್ರಸ್ತ ಲೋಕಸೇವಾ ಆಯೋಗ, ಮೊದಲು ಅದು ಲೋಕಕ್ಕೆ ಕಲ್ಯಾಣ ಆಗಲಿ ಅಂತೇಳಿ 1951ರಲ್ಲಿ ಪ್ರಾರಂಭ ಆಗಿದ್ದು. ಹೊಸ ಯಂಗ್ಸ್ಟರ್ ಬ್ಲಡ್ ಅಧಿಕಾರಕ್ಕೆ ಬರಲಿ, ಒಳ್ಳೆಯ ಆಡಳಿತ ಕೊಡಲಿ, ಒಳ್ಳೆಯ ಅಭ್ಯರ್ಥಿಗಳು ಬರಲಿ ಅನ್ನೋ ದೃಷ್ಟಿಯಿಂದ 1951ರ ಇಸ್ವಿಯಲ್ಲಿ ಈ ಕರ್ನಾಟಕ ಲೋಕಸೇವಾ ಆಯೋಗ ಬಂತು. ಇವತ್ತು ಆ ಲೋಕಸೇವಾ ಆಯೋಗ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ, ದಿನನಿತ್ಯ ಅಕ್ರಮಗಳ ಸರಮಾಲೆ. ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳು ಏನು ನಡೀತಾ ಇದೆ, ಅದರ ಹೆಸರಲ್ಲಿ ಗೋಲ್ಮಾಲ್ ಹಾದಿ ಬೀದಿಗಳಲ್ಲಿ ಮಾತಾಡ್ತಾರೆ. ಇವತ್ತು ಕೆಪಿಎಸ್ಸಿ ಅಂತ ಹೇಳಿದ್ರೆ ಹಾದಿ ಬೀದಿಗಳಲ್ಲಿ ಮಾತಾಡ್ತಾರೆ. ಇವತ್ತು ನಾನು ಪ್ರಮುಖವಾಗಿ ಈ ಚರ್ಚೆ ತಂದಿರುವಂಥದ್ದು ಕರ್ನಾಟಕದ ಬಡ ವಿದ್ಯಾರ್ಥಿಗಳು, ಕನ್ನಡಿಗರಿಗೆ ಬರ್ತಾ ಬರ್ತಾ ಅದೇನಾಗಿದೆ, ಕನ್ನಡಿಗರ ಸಂಖ್ಯೆನೇ ಕಡಿಮೆ ಆಗ್ತಾ ಇದೆ. ಕೆಪಿಎಸ್ಸಿಯಲ್ಲಿ ಯಾವ ಕಾರಣಕ್ಕೆ ಆಗ್ತಾ ಇದೆ ಅಂತ ನನಗೂ ಗೊತ್ತಿಲ್ಲ. ನಾನು ಅಂಕಿಅಂಶ ತಗೊಂಡೆ, ಬರ್ತಾ ಬರ್ತಾ ನಮ್ಮ ಸಂಖ್ಯೆನೇ ಕಡಿಮೆ ಆಗ್ತಾ ಇದೆ ಕನ್ನಡಿಗರಿಗೆ. ಮತ್ತೆ ಅದರಲ್ಲೂ ಕೂಡ ಗ್ರೂಪ್ ಎ, ಬಿ, ಈ ಪ್ರಮುಖ ಹುದ್ದೆಗಳೇನಿದೆ, ಈ ಹುದ್ದೆಗಳು ನನಗನ್ಸ್ತೈತೆ ನಾವ್ಯಾರೂ ಹೇಳಕ್ಕಾಗಲ್ಲ, ಆ ಪರಿಸ್ಥಿತಿ ಇದೆ. ಹೇಳ್ತೀನಿ ಈಗ ಅದನ್ನು. ಈ ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ದು ಇದು ರಾಜಕೀಯ ಹಸ್ತಕ್ಷೇಪ ಇರಬಾರ್ದು, ಜಾತೀಯತೆ ಬರಬಾರ್ದು, ಧರ್ಮ ಬರಬಾರ್ದು. ಸ್ವತಂತ್ರವಾಗಿ ಒಂದು ಸಂಸ್ಥೆ ಕರ್ನಾಟಕದ ಮುಂದಿನ ಭವಿಷ್ಯವನ್ನ ನಿರ್ಮಾಣ ಮಾಡತಕ್ಕಂಥ ಅಸಿಸ್ಟೆಂಟ್ ಕಮಿಷನರ್ಗಳು, ತಹಸೀಲ್ದಾರ್ಗಳು, ಡಿವೈಎಸ್ಪಿಗಳು, ಅಬಕಾರಿ ಇನ್ಸ್ಪೆಕ್ಟರ್ಗಳು, ಈ ತರದಂತ ಕೀ ಪೋಸ್ಟ್ಗಳೇನಿದೆ ಅದಕ್ಕೆ ಮಾಡಿರುವಂಥದ್ದು ಇದು. ಅಂದ್ರೆ ನೀವು ಎಸಿ ಅಂದ್ರೆ ನಿಮಗೆ ಗೊತ್ತಿದೆ, ವಿಭಾಗೀಯ ಅವರು ದಂಡಾಧಿಕಾರಿಗಳು, ತಹಸೀಲ್ದಾರ್ ಅಂದ್ರೆ ತಾಲೂಕಿನ ದಂಡಾಧಿಕಾರಿ, ಅಂದ್ರೆ ಮ್ಯಾಜಿಸ್ಟ್ರೇಟ್ ಪವರ್ ಅವ್ರಿಗೆ. ಆ ಮ್ಯಾಜಿಸ್ಟ್ರೇಟ್ ಪವರ್ ಇರುವಂತವ್ರಿಗೆ ನೀವು ಇವತ್ತು ಆ ಪರೀಕ್ಷೆಗಳನ್ನ ಮಾಡುವಂಥದ್ದನ್ನ ಅಕ್ರಮ ಮಾಡಕ್ ಶುರು ಮಾಡಿಬಿಟ್ರೆ ನಾವೆಲ್ಲಿಗೆ ಹೋಗ್ತೀರಿ? ಹಿಂದೆ ನಾನು ಒಂದು ಹಳೆಯ ಸಿನಿಮಾ ಭೂತಾಯನ ಮಗ ಅಯ್ಯೋ ಅಂತ ಪಿಕ್ಚರ್, ಬಹಳ ಅವಾರ್ಡ್ ಪಿಕ್ಚರ್, ಬಹಳ ಒಳ್ಳೆ ಪಿಕ್ಚರ್, ವಿಷ್ಣುವರ್ಧನ್ ಅವರು. ನನಗಿನ್ನೂ ಕಿವಿಯಲ್ಲೇ ಆಯ್ತದೆ. ಅಲ್ಲಿ ದೇವಯ್ಯನ ಮನೆ ಹರಾಜ್ ಅಂತ ಕೂಗ್ತಾ ಇದ್ರು. ಇವತ್ತು ಕೆಪಿಎಸ್ಸಿಯಲ್ಲಿ ಎಸಿ ಪೋಸ್ಟು, ಡಿಸಿ, ಇದು ತಹಸೀಲ್ದಾರ್ ಪೋಸ್ಟು ಎಲ್ಲ ಹರಾಜ್ ಕೂಗ್ತಾ ಇದ್ದಾರೆ ಇವತ್ತು. ಹಿಂದೆ ನಮ್ಮ ಸ್ಲೋಗನ್ ಇತ್ತು, ಏನಂದ್ರೆ ದುಡ್ಡೇ ದೊಡ್ಡಪ್ಪ, ವಿದ್ಯೆ ಅವರಪ್ಪ ಅಂತ ಇತ್ತು ಹಿಂದೆ. ಈಗೇನಾಗಿದೆ ಅಂತಂದ್ರೆ ವಿದ್ಯೆ ದೊಡ್ಡಪ್ಪ, ಲಂಚ ಅವರಪ್ಪ ಆಗಿದೆ ಇವತ್ತು ಕೆಪಿಎಸ್ಸಿಯಲ್ಲಿ. ಇವತ್ತು ಒಂದೊಂದಕ್ಕೂ ಪ್ಯಾಕೇಜ್, ಅದರಲ್ಲಿ 3 ಪರೀಕ್ಷೆಗಳು, ಪೂರ್ವಭಾವಿ ಪರೀಕ್ಷೆ ಅಂತ ನಡೆಯುತ್ತೆ, ಮುಖ್ಯ ಪರೀಕ್ಷೆ ಅಂತ ನಡೆಯುತ್ತೆ, ಸಂದರ್ಶನದ ಮೂಲಕ ಪರೀಕ್ಷೆ. ಈ ಪೂರ್ವಭಾವಿ ಪರೀಕ್ಷೆಗೆ ಮಾರ್ಕ್ಸ್ ಜಾಸ್ತಿ ಇರ್ತದೆ, ಮುಖ್ಯ ಪರೀಕ್ಷೆಗೂ ಮಾರ್ಕ್ಸ್ ಇರ್ತದೆ, ಸಂದರ್ಶನ ಮೂಲಕ ನಡೆಯುವಂಥ ಪರೀಕ್ಷೆಗೆ 25 ಮಾರ್ಕ್ಸ್ ಮಾತ್ರ ಇದೆ. ಹಿಂದೆ ಏನಾಯ್ತು, ಇದು ಅಕ್ರಮ ಆಗ್ತಾ ಇದೆ ಅಂತ ನಮ್ಮ ಸರ್ಕಾರ ಇದ್ದಾಗ ಗೊತ್ತಾದ ಮೇಲೆ ನಾವೇನ್ ಮಾಡಿದ್ರೆ ಅದನ್ನ 25 ಮಾರ್ಕ್ಸ್ ಇಳಿಸ್ಬಿಟ್ರಿ. ಮೊದಲು ಓರಲ್ಗೆ 100 ಮಾರ್ಕ್ಸ್ ಕೊಟ್ಬಿಡೋರು, ಯಾರು ಬೇಕೋ ಪಾಸ್ ಮಾಡ್ಬಿಡ್ಬೋದಾಯ್ತು. ಅದರಲ್ಲೂ ಕಂಡೀಷನ್ ಹಾಕಿದಿರಿ, 8 ಮಾರ್ಕ್ಸ್ ಕಂಪಲ್ಸರಿ ಯಾರೇ ಇದ್ರೂ ಕೊಡಬೇಕು, 22ರ ಮೇಲೆ ಯಾರಿಗೂ ಜಾಸ್ತಿ ಕೊಡಬಾರ್ದು, ಈ ಕಂಡೀಷನ್ ಹಾಕಿದಿರಿ. ಅದಕ್ಕೆ ಸ್ವಲ್ಪ ರೇಟ್ ಕಡಿಮೆ. ಇವತ್ತು ಪೂರ್ವಭಾವಿ ಪರೀಕ್ಷೆಗೆ ಎಷ್ಟು ರೇಟ್ ಹೋಗ್ತಾ ಇದೆ? 60 ಲಕ್ಷ. ಅಧ್ಯಕ್ಷರೇ, ನಾವು ಇಟ್ಟು ವಿನಂತಿ ಮಾಡ್ಕೊಂಡಾಗ ನಿಮ್ಮ ಚಾನಲ್ದಲ್ಲಿ ಏನೂ ಬರ್ತಾ ಇಲ್ಲಲ್ಲ? ಬಿಡಿ ಸರ್, ಬಂತು ಅಲ್ಲಿ ನೇರವಾಗಿ ವಿರೋಧ ಪಕ್ಷ ನಾಯಕರು ನಿಮ್ಮದು
ಇಷ್ಟೇ ಬರ್ಬೇಕು. ನಮ್ಮದೇನು ಬರ್ಲಿಕ್ಕೆ ನಡೀತದೆ. ನಾನು ನೋಡಿದೆ ವಿರೋಧ ಪಕ್ಷ ನಾಯಕರ ಫೋಟೋ ಎಲ್ಲ ಬಂತು, ನಾನು ನೋಡಿದೆ. ಇಲ್ಲ ಈಗ ಬರ್ತದೆ, ಏನೋ ಟೆಕ್ನಿಕಲ್ ಆಗ್ತದೆ, ಎಲ್ಲ ಬಂದಿಲ್ಲ ಬಂದಿದೆ, ಅಧ್ಯಕ್ಷರೇ. ಒಮ್ಮೆ ಬಂದಿದೆ. ಸುಮ್ಮನೆ ಆರೋಪ ಮಾಡ್ಲಿಕ್ಕೆ ನಾವು ತಯಾರಿಲ್ಲ. ನೀವು ಪ್ರಾಮಾಣಿಕವಾಗಿ ಸುಮ್ಮನೆ ಆರೋಪ ಹೇಳುದಿಲ್ಲ, ಮಾಡ್ತಾ ಮತ್ತೆ ಇದ್ದೀವಿ. ನೀವು ಬಂದಾಗ ನೋಡ್ಲಿಲ್ಲ ಅಷ್ಟೇ. ನೀವು ಹೇಳೋದು ಸತ್ಯವೇ. ನೋಡ ಬರ್ತದೆ ಟೆಕ್ನಿಕಲ್, ಅದಕ್ಕೆ ಟೆಕ್ನಿಕಲ್ ಪ್ರಾಬ್ಲಮ್ ಸರಿಯಾಗಿ ಟೈಮ್ ಯಾಕೆ ವೇಸ್ಟ್ ಮಾಡ್ತದೆ ಅದಕ್ಕೆ? ಯಾಕೆ ಈ ಸರ್ಕಾರ ಬರ್ತದೆ, ಟೆಕ್ನಿಕಲ್ ಸರಿಪಡಿಸ್ತಾ ಇದ್ದಾರೆ ಅವರು. ಯಾವಾಗ ಸರಿ ಅಧ್ಯಕ್ಷರೇ ಈ ತರ ಇಷ್ಟು ಮಾಡಿದ್ದಾನೆ ಆಗಬಾರ್ದು. ಟೆಕ್ನಿಕಲ್ ಸರಿಪಡಿಸ್ತಾರೆ, ನಾನು ಏನ್ ಮಾಡ್ಲಿ? ಹೆಂಗ್ರಿ ನೀವು ಅಲ್ಲಿ ಏನು ಬ್ಲಾಕ್ ಮಾಡ್ರಿ ಅದನ್ನ ತಗೊಂಡ್ರಿ. ನಿಮ್ ಕಡೆನೇ ಇರ್ತೈತೆ. ಮಾತಾಡಿ, ನಾವು ಆಚೆ ಕಡೆ ಹೋಗಿ ನಿಂತು ಅವ್ರು ಮಾತಾಡಿದ ಇಷ್ಟ ಇಲ್ವಾ ನಿಮ್ಗೆ? ಈಗ ಇವ್ರು ಮಾತಾಡಿಸ್ತಾರೆ. ಅಲ್ಲಿ ಅವಕಾಶ ಕೊಡ್ಬೇಕು. ಮಾತಾಡ್ಲಿ, ಯಾಕೆ ಟೈಮ್ ವೇಸ್ಟ್ ಮಾಡಬೇಡಿ. ಆ ಪ್ರಿಯಾಂಕಾ ಖರ್ಗೆ ಅವ್ರ ಮಕ್ಕಳು ನಿಂತು ಮಾತಾಡ್ತಾರೆ. ರೆಕ್ಟಿಫೈ ಮಾಡ್ತಾರೆ ಅಂದ್ರೆ ಬರ್ತೈತಿ. ಬರೇ ಪ್ರಿಯಾಂಕಾ ತೋರಿಸ್ತಾರೆ. ಪ್ರಿಯಾಂಕಾ ಬರೀ ನಿನ್ನೆ ತೋರಿಸ್ತಾವ ಹಳ್ಳಿ ಮಿಳ್ಳಿ. ಅವರ ಮೇಲೆ ಯಾಕೆ ಅವ್ರು ಒಮ್ಮೊಮ್ಮೆ ನಿಮ್ಮ ಕಂಟ್ರೋಲ್ ಅವರ ಮೇಲೆ ಕೊಡಬೇಡಿ. ಒಮ್ಮೊಮ್ಮೆ ಮುಖ್ಯಮಂತ್ರಿಗಳು ತೋರಿಸೋದಿಲ್ಲ, ಎಷ್ಟು ಭಯ. ನಿಮ್ಮ ಕಂಟ್ರೋಲ್ ಅವರ ಮೇಲೆ ಕೊಡಬೇಡಿ. ನಿಮ್ಮ ಭಯ ಯಾಕೆ ನೋಡ್ರಿ ಪಕ್ಷದಾಗ